ಡಿವಿಷನ್ ಆಫ್ ಲೇಬರ್ ಅಂತಾರೆ. ಎಲ್ಲರೂ ಚೂರು ಚೂರು ಮಾಡೋಣ ಆಗಿಬಿಡತ್ತೆ, ಕರೆಕ್ಟ್. ಆದರೆ ಡಿವಿಷನ್ ಆಫ್ ಲೇಬರ್ ಕೂಡ ಅದರದ್ದು ಅದು ಕರ್ಮಯೋಗವೇ. ಅದರಲ್ಲಿ ಪರಿಪೂರ್ಣವಾಗಿ ಪರಮಾತ್ಮ ಮೆಚ್ಚಿ ನಿಮಗೆ ಅನುಗ್ರಹ ಮಾಡಬೇಕಾದ್ರೆ ಪೂರ್ತಿ ಮಾಡೋನಿಗೆ ಆ ಡಿವಿಷನ್ ಆಫ್ ಲೇಬರ್ ಬೆಲೆ ಗೊತ್ತಿರುತ್ತೆ. ಒಂದು ಭಾಗ ತಿಳ್ಕೊಂಡ್ರೆ ಡಿವಿಷನ್ ಆಫ್ ಲೇಬರ್ ಅಲ್ಲ. ಎಲ್ಲ ಮಾಡ್ತಿದ್ದೀರಾ, ನಮ್ಮೊಂಚೂರು ಕೆಲಸ ಕೊಡಿ, ನಾ ಮಾಡಿಬಿಡ್ತೀನಿ, ನನ್ನ ಕೆಲಸ ಇಷ್ಟು ಆಗೋಯ್ತು, ಡಿವಿಷನ್ ಆಫ್ ಲೇಬರ್ ಅಲ್ಲ. ಯು ಶುಡ್ ನೋ ದಿ ಹೋಲ್, ಯು ಶುಡ್ ಪಾರ್ಟಿಸಿಪೇಟ್ ಇನ್ ದಿ ಹೋಲ್ ಆ್ಯಂಡ್ ಡೂ ಒನ್ ಪರ್ಟಿಕ್ಯುಲರ್ ಜಾಬ್ ಫಾರ್ ದಟ್ ಹೋಲ್. ಯು ಬಿಕಮ್ ಪಾರ್ಟ್ ಆಫ್ ದಿ ಹೋಲ್. ದಟ್ ಈಸ್ ಡಿವಿಷನ್ ಆಫ್ ಲೇಬರ್. ಆ ಡಿವಿಷನ್ ಆಫ್ ಲೇಬರು ಕರ್ಮಯೋಗ ಆಗಬೇಕಾದ್ರೆ ನೀವು ಕರ್ಮ ಮಾಡಬೇಕು, ಎಲ್ಲ ನೀವೇ ಮಾಡಬೇಕು ಅಂತಲ್ಲ. ಪ್ರತಿಯೊಂದು ಭಾಗನೂ ನಿಮ್ಗೆ ಅರ್ಥ ಆಗಿರಬೇಕು. ನಾನು ಈ ಭಾಗ ಮಾಡೋದ್ರಿಂದ ಆ ಭಾಗ ಚೆನ್ನಾಗಾಗತ್ತೆ, ನಾನು ಇದು ಮಾಡೋದ್ರಿಂದ ಅದು ಚೆನ್ನಾಗಾಗತ್ತೆ, ಅದು ಚೆನ್ನಾಗೋಗೋದ್ರಿಂದ ಇದು ಚೆನ್ನಾಗಾಗತ್ತೆ, ಇದು ಚೆನ್ನಾಗೋದ್ರಿಂದ ಎಲ್ಲ ಚೆನ್ನಾಗಾಗತ್ತೆ. ಎಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿರುತ್ತೆ. ಇನ್ವಾಲ್ವ್ಮೆಂಟು ನಮ್ಮದು ಒಂದು ಸಣ್ಣದ್ರಲ್ಲಿದ್ದರೆ ನಾವು ಇಷ್ಟಕ್ಕೆ ಜವಾಬ್ದಾರರಲ್ಲ, ಎಲ್ಲದರಲ್ಲಿ ಇದೊಂದು ಭಾಗ. ಇದನ್ನು ಪೂರ್ತಿ ನಾವು ಮಾಡಿದಾಗ ಆ ಭಾಗದಲ್ಲಿ ಪೂರ್ತಿ ನೀವು ಮಾಡ್ದಂಗೆ, ಆ ಭಾಗಕ್ಕೆ ನಿಮ್ಮ ಪೂರ್ತಿ ಕೊಟ್ಟಂಗೆ. ಡಿವಿಷನ್ ಆಫ್ ಲೇಬರ್ ಅಂದರೆ ಹಂಚ್ಕೊಂಡ್ಬಿಟ್ಟು ಮಾಡೋದಲ್ಲ. ಕೆಲವು ಸತಿ ಈ ಫಿಲ್ಮ್ ಶೂಟಿಂಗ್ನವ್ರಿಗೆ ಬಂದು ಶೂಟಿಂಗ್ ತೊಗೊಳ್ಳುವಾಗ ಅವ್ರಿಗೆ ಕತೆ ಏನು ಅಂತ ಗೊತ್ತಿರಲ್ಲ, ಯಾರ್ಯಾರಿದ್ದಾರೆ ಜೊತೆಲಿ ಗೊತ್ತಿರಲ್ಲ, ಹೀರೋ ಯಾರು ಅಂತ ಗೊತ್ತಿರಲ್ಲ, ಹೀರೋಯಿನ್ ಗೊತ್ತಿರಲ್ಲ. ಅವ್ರದ್ದೇನೋ ಒಂದು ರೋಲ್ ಇರುತ್ತೆ, ಅವ್ರಿಗೆ ಮಾತ್ರ ಅವತ್ತು ಕರೆದು ಅವ್ರ ಡೈಲಾಗ್ ಮಾತ್ರ ಹೇಳಿಸ್ಬಿಟ್ಟು ಒಂದು ಸ್ವಲ್ಪ ಹಿಂದೆ ಮುಂದಿನ ಹೇಳಿ ಕಳಿಸ್ಬಿಡ್ತಾರೆ. ಅವ್ರಿಗೆ ಇನ್ನೇನೂ ಗೊತ್ತಿರಲ್ಲ. ಅಂದರೆ ಅವ್ರ ಕೆಲಸ ಅವ್ರು ಮುಗಿಸಿದ್ರು. ಅಂದರೆ ಅವ್ರ ಕೆಲಸ ಏನು, ಅವ್ರದ್ದು ಒಂದು ರೋಲ್ ಕೊಟ್ಟಿದ್ದಾರೆ, ಅದು ಮುಗಿಬೇಕು ಅಂತ. ಹಾಗಲ್ಲ ಅದು. ನಮ್ಮ ಜೀವನ ಹಾಗಲ್ಲ. ನಮ್ಮದು ಮಾತ್ರ ಒಂಚೂರು ನೋಡ್ಬಿಟ್ಟು ಬಂದ್ಬಿಡೋದಲ್ಲ. ಒಂದು ಕಡೆ ಹೋದಾಗ ಒಂದು 100 ಜನ ಇದ್ದಾಗ ನಮಗೇನಾದ್ರು ಒಂದು ಕೆಲಸ ಕೊಟ್ಟರೆ ಆ 100 ಜನಕ್ಕೂ ತೊಂದರೆ ಆಗಬಾರ್ದು 99 ಜನಕ್ಕೆ. ಆ ರೀತಿ ನಾವು ಕೆಲಸ ಮಾಡೋದೇ ಡಿವಿಷನ್ ಆಫ್ ಲೇಬರ್.